Hi everyone, welcome to Sri Mata IAS KS Academy Vijay. I am Nikhil. I will be handling the classes on Indian polity. Okay, before ನಾವು ಸಬ್ಜೆಕ್ಟ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇವಾಗ ನೋಡಿ ಯಾವುದೇ ಒಂದು ಎಕ್ಸಾಮ್ ಪ್ರಿಪರೇಷನ್ ಮಾಡ್ತಿದೀವಿ ಅಂದ್ರೆ ನಾವು ಫಸ್ಟ್ ಏನ್ ಮಾಡಬೇಕು ಸಿಲೆಬಸ್ ಓದಬೇಕು. ಆಮೇಲೆ ಲಾಸ್ಟ್ ಇಯರ್ ಎವ್ರಿ ಇಯರ್ ಕ್ವಶನ್ಸ್ ಯಾವ ತರ ಬರ್ತಿದಾವ ಆ ಪಾರ್ಟಿಂದ ಅದನ್ನ ನೋಡ್ಬೇಕು. ಅಲ್ಲಿಂದ ನಮ್ಗೆ ಎಷ್ಟು ಇಂಪಾರ್ಟೆಂಟ್ ಇದೆ ಆ ಸಬ್ಜೆಕ್ಟ್ ಅಂತ ಗೊತ್ತಾಗುತ್ತೆ. ನೆಕ್ಸ್ಟ್ ವಿಲ್ ಜಸ್ಟ್ ಒಂದು ಬಿಗಿನಿಂಗ್ ಮಾಡೋಣ. ಇಂಡಿಯನ್ ಪಾಲಿಟಿ ಇಂಟ್ರೊಡಕ್ಷನ್ ಆರ್ ಜಸ್ಟ್ ಪಾಲಿಟಿ ಅಂಡ್ ನೆಕ್ಸ್ಟ್ ವಾಟ್ ಇಸ್ ಕಾನ್ಸ್ಟಿಟ್ಯೂಷನ್. This is what going to be in the today's class. It will be just 15-20 minutes class. This is what we are going to study. ಸಿಲೆಬಸ್ ನೋಡ್ಕೊಳ್ಳಿ. ಎಲ್ಲಾ ಸಿಲೆಬಸ್ ನೋಡೋಬೇಡ, ಒಂದೆರಡು ಟಾಪಿಕ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಯಾವ ತರ ಮುಂದೆ ಹೋಗ್ತೀವಿ ಅದೇ ತರ ನಿಮ್ಗೆ ನನ್ನ ಸಿಲೆಬಸ್ ನ ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗ್ತೀನಿ. ಫಾರ್ ಎಕ್ಸಾಂಪಲ್ ಏನ್ ಕೊಟ್ಟಿದ್ದಾರೆ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತ ಕೊಟ್ಟಿದ್ದಾರೆ ಸಿಲೆಬಸ್. ಇದ್ಯಾರು ಕೊಡ್ತಾರೆ ಸಿಲೆಬಸ್? UPSC has mentioned the syllabus ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಅದ್ರಲ್ಲಿ ಏನಿದೆ ಇವಾಗ ನೋಡಿ, ಒಬ್ಬ ನಾಗರಿಕ ಆಗಿ ನಮ್ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಥಿಂಗ್ ಇಸ್ ಟು ಲರ್ನ್ ಅಬೌಟ್ ಕಾನ್ಸ್ಟಿಟ್ಯೂಷನ್. ಕರೆಕ್ಟ್. ಅದ್ರಲ್ಲಿ ಏನೇನು ಓದ್ಬೇಕು ನಮ್ಮ ಕಾನ್ಸ್ಟಿಟ್ಯೂಷನ್ ಅಂದ್ರೆ ಹಿಸ್ಟೋರಿಕಲ್ ಅಂಡರ್ಪಿನ್ನಿಂಗ್ಸ್, ಅಂದ್ರೆ ಕಾನ್ಸ್ಟಿಟ್ಯೂಷನ್ ಯಾಕೆ ಬೇಕಿತ್ತು ನಿಮ್ಗೆ, ವಾಟ್ ಮೇಡ್ ಅಸ್ ನೆಸೆಸರಿ ಟು ಹ್ಯಾವ್ ಅ ಕಾನ್ಸ್ಟಿಟ್ಯೂಷನ್. ಆಯ್ತು, ಕಾನ್ಸ್ಟಿಟ್ಯೂಷನ್ ಫಾರ್ಮ್ ಆಯ್ತು, ಅದಾದ್ಮೇಲೆ ಇವಾಲ್ವ್ ಯಾವ ತರ ಆಗಿದೆ, ಮುಂಚೆ ಯಾವ ತರ ಇತ್ತು, ಈಗ ಯಾವ ರೀತಿಯಲ್ಲಿದೆ, ದಟ್ ಈಸ್ ದಿ ಎವಲ್ಯೂಷನ್ ಆಫ್ ದಿ ಕಾನ್ಸ್ಟಿಟ್ಯೂಷನ್. ನೆಕ್ಸ್ಟ್ ಫೀಚರ್ಸ್ ಅಂದ್ರೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಯಾವ ತರ ಇದೆ, ಇಟ್ ಈಸ್ ರಿಟನ್ ಕಾನ್ಸ್ಟಿಟ್ಯೂಷನ್ ಆರ್ ಅನ್ರಿಟನ್ ಇದೆಯಾ, ಫ್ಲೆಕ್ಸಿಬಲ್ ಇದೆಯಾ, ರಿಜಿಡ್ ಇದೆಯಾ, ಈ ತರ ಎಲ್ಲ ಫೀಚರ್ಸ್ ಇದಾವೆ. ಅದು explain one by one in detail in further classes. Amendments ಅಂದ್ರೆ ಏನು, changes in the constitution. ಆ changes ಯಾರು ಮಾಡ್ಬೋದು, ಯಾವಾಗ ಮಾಡ್ಬೋದು, ಆ ತರ ಎಲ್ಲ significance. This is about the Indian constitution. Now the second topic is powers and responsibility of the union and state. See, ಇಲ್ಲಿ ಎರಡು ಟರ್ಮ್ ಇದೆ, ಯೂನಿಯನ್ ಅಂತ ಇದೆ, ಸ್ಟೇಟ್ ಅಂತ ಇದೆ. ಯೂನಿಯನ್ ಅಂದ್ರೆ ಏನು, ಸಿಂಪಲ್ ಸೆಂಟ್ರಲ್ ಗವರ್ಮೆಂಟ್ ಯೂನಿಯನ್ ಗವರ್ಮೆಂಟ್ ಅಂತೀವಿ, ಸ್ಟೇಟ್ ಗವರ್ಮೆಂಟ್ಗೆ ಸ್ಟೇಟ್ಸ್ ಅಂತೀವಿ. ಹೌದಾ? ಸೊ ಇವಾಗ ನೋಡಿ, ಎರಡು ಲೇಯರ್ ಆಫ್ ಗವರ್ಮೆಂಟ್ ಇದೆಯಾ. ಟಾಪ್ ಅಲ್ಲಿ ಸೆಂಟ್ರಲ್ ಗವರ್ಮೆಂಟ್ ಇದೆ, we have central government at the top and we have state government below central government. ಹೌದಾ? ಈ ತರ ಇದ್ದಾಗ there might be clashes between center and the states. ನೀವು ಇದ್ರ ಮೇಲೆ ರೂಲ್ ಮಾಡಬಹುದು, ನಾವು ಇದ್ರ ಮೇಲೆ ಲಾ ಮಾಡ್ತೀವಿ, ಆ ತರ ಇರ್ತಂತ ಕಾನ್ಫ್ಲಿಕ್ಟ್ಸ್ ಆಗುತ್ತೆ. ಅದು ಕಾನ್ಸ್ಟಿಟ್ಯೂಷನ್ ಡಿಫೈನ್ ಮಾಡಿದೆ, ವಾಟ್ ವುಡ್ ಬಿ ದ functions and responsibility of both central government and state government. Next one is we have separation of powers. See, all of us know that in a democracy there are three wings of democracy or three pillars ಅಂತೀವಿ. ನಾವು 6th ಕ್ಲಾಸ್ ಇಂದ ಓದ್ಬೋದು. pillars of democracy ಅಂತ ಓದಿರ್ತೀವಿ. ಯಾವ್ದು legislature, executive and judiciary ಅಂತ ಓದಿರ್ತೀವಿ. ಹೌದಾ? These are three organs of democracy. Legislature ಅಂದ್ರೆ ಏನು, they make the laws of the country. They make laws for the country. Executive ಅಂದ್ರೆ ಏನು, ಎಕ್ಸಿಕ್ಯೂಟ್ ಮಾಡ್ತಾರೆ. ಏನ್ ಎಕ್ಸಿಕ್ಯೂಟ್ ಮಾಡ್ತಾರೆ? The laws which is made by the legislature. They do execution work. See, now judiciary is nothing but courts. Supreme Court, High Court ಅಂತ ಕೇಳಿರ್ತೀವಿ, they are called as court, judiciary. Now ಈ ಲೆಜಿಸ್ಲೇಚರ್ ಲಾ ಮಾಡ್ತಾರೆ, ಎಕ್ಸಿಕ್ಯೂಟಿವ್ ಅದನ್ನ ಎಕ್ಸಿಕ್ಯೂಟ್ ಮಾಡ್ತಾರೆ. ಆ ಲಾ ಮಾಡಿದ್ ಕರೆಕ್ಟ್ ಇದೆಯೋ ಇಲ್ಲೋ ಅಂತ ಚೆಕ್ ಮಾಡೋದಾರು, ದಟ್ ಈಸ್ ದ ವರ್ಕ್ ಆಫ್ judiciary. So therefore our constitution has clearly divided the powers of all the three organs. ಅದಕ್ಕೆ ಏನಂತೀವಿ ನಾವು, separation of powers ಅಂತೀವಿ. But along with the separation of powers ನಾವು ಏನ್ ಮಾಡ್ತೀವಿ, keep the check on each other. ಅದಕ್ಕೆ ಏನಂತೀವಿ ನಾವು, checks and balances ಅಂತೀವಿ. ಅಂದ್ರೆ ಅರ್ಥ ಏನಂದ್ರೆ, the legislature will keep a check on executive and judiciary whether they are misusing the powers or what anta. The executive similarly keeps the check on legislature and judiciary. Similarly, judiciary also checks legislative as well as the executive. See, these are some of the topics. As and when we proceed further in the classes, we'll study with details. So we'll come back to the exam patterns. Exam pattern ಏನಿದೆ, ವಾಟ್ ಸಿಲೆಬಸ್ ಏನಿದೆ ನಿಮಗೆ ಎಕ್ಸಾಮ್ ಅಲ್ಲಿ, ಪಾಲಿಟಿ ಇದೆ, ಎಕನಾಮಿ ಇದೆ, ಹಿಸ್ಟ್ರಿ ಇದೆ. ಬಟ್ ನಾವು ವಿ ಆರ್ ಡೀಲಿಂಗ್ ವಿತ್ ಪಾಲಿಟಿ. ಸಿ, ಇಲ್ಲಿ ಪಾಲಿಟಿ ಇದೆ, ಎಷ್ಟು ಕ್ವಶನ್ಸ್ ಕೇಳಿದ್ದಾರೆ ನೋಡಿ. 2012 ಇಂದ 2022 ವರೆಗೂ, 22 ಮಿಸ್ ಆಗಿದೆ. 22 ದೇ ಹ್ಯಾವ್ ಗಿವನ್ 15 ಕ್ವಶನ್ಸ್. 22 ಎಷ್ಟು, 15 ಕ್ವಶನ್ಸ್ ಕೇಳಿದ್ದಾರೆ 22 ಅಲ್ಲಿ. ಸೊ ಇವಾಗ ಆನ್ ಆನ್ ಎವರೇಜ್ ನೋಡಿ, 20 ಕೇಳಿದ್ದಾರೆ, 16 ಕೇಳಿದ್ದಾರೆ, 14 ಕೇಳಿದ್ದಾರೆ, 22 ಕೇಳಿದ್ದಾರೆ, 15 ಇದೆ. ಆನ್ ಆನ್ ಎವರೇಜ್ ಎಷ್ಟಿದೆ, 12 to 15, 16 ಕ್ವಶನ್ಸ್ ಇದೆ. 12 to 15, 16 questions in the prelims. In the prelims. So how much ಎಷ್ಟಾಯ್ತು ಇದು? This is almost like 12 to 16 question out of 100 questions. Correct?
This means that out of your 100%, 12 to 15% marks are directly coming from the polity. That is too much marks. Yes or no? So that's why polity becomes very important for your pre as well as the mains. Mains are the second part. Part 2 is purely dedicated to the polity and governance. How the paper 2 is purely dedicated to polity and governance. So on and it is, I assure you, polity ಅಷ್ಟು ಈಸಿ ಇದೆ ಅಂದ್ರೆ ಯು ಕ್ಯಾನ್ ಆಟ ಆಡ್ಕೊಂಡು ಪೊಲಿಟಿ ಮುಗಿಸ್ಬೋದು. ಅಷ್ಟು ಈಸಿ ಇದೆ, ಅಷ್ಟು ಈಸಿಲಿ ನಾವು ಸ್ಕೋರ್ ಮಾಡ್ಬೋದು. ನಾವು ಇವಾಗ ನೋಡಿ ಫಾರ್ ಎಕ್ಸಾಂಪಲ್ ಹಿಸ್ಟ್ರಿ ತುಂಬಾ ಲೆಂದಿ ಇದೆ, ಸ್ವಲ್ಪ ಕನ್ಫ್ಯೂಷನ್ ಆಗೋ ಚಾನ್ಸಸ್ ಇರುತ್ತೆ. ಬಟ್ ಪೊಲಿಟಿಯಲ್ಲಿ ಆ ತರ ಇಲ್ಲ. ಒಂದ್ಸತಿ ಓದಿದ್ರೆ ಅರ್ಥ ಮಾಡ್ಕೊಂಡ್ರೆ ಕಾನ್ಸೆಪ್ಟ್ಸ್ ಕ್ಲಿಯರ್ ಆದ್ರೆ ದೇರ್ ಇಸ್ ನೋ ವೇ ಯು ಕ್ಯಾನ್ ಮೇಕ್ ಮಿಸ್ಟೇಕ್ಸ್ ಇನ್ ದ ಪೊಲಿಟಿ. This is about the previous year question pattern. So ಎಷ್ಟಾಯ್ತು polity, ಅದಕ್ಕೋಸ್ಕರ ತುಂಬಾ ಇಂಪಾರ್ಟೆಂಟ್. 12 to 15 marks are directly coming from the polity subject. Next, ಇವಾಗ ಆಯ್ತು, ನಾವೆಲ್ಲ ಓದ್ತೀವಿ, ಎಲ್ಲಾರು ಓದಿರ್ತೀವಿ. ಇನ್ನೇನ್ ಎಕ್ಸಾಮ್ ಕೊಡೋರಾಗ್ಲಿ ಎಕ್ಸಾಮ್ ಕೊಡದೇ ಇರೋರಾಗ್ಲಿ. ಫಾರ್ ಎಕ್ಸಾಂಪಲ್ ಇಂಡಿಯಾದಲ್ಲಿ ಏನಿದೆ ಅಂದ್ರೆ ಎವ್ರಿಬಡಿ ಇಸ್ ಎಕ್ಸ್ಪರ್ಟ್ ಇನ್ ಬೋತ್ ಪೊಲಿಟಿಕ್ಸ್ ಅಂಡ್ ಕ್ರಿಕೆಟ್. ನಾವ್ ಮಾತಾಡ್ತೀವಿ ಸಚಿನ್ ತೆಂಡೂಲ್ಕರ್ ಕ್ರಿಕೆಟ್ ಆಡ್ತಿದ್ರೆ ಹೆಂಗ್ ಆಡ್ಬಾರ್ದು ಹಂಗ್ ಹೊಡಿಬೇಕಿತ್ತು. ಹೌದು, ಅದೇ ತರ ಪೊಲಿಟಿಕ್ಸ್ ದಾಗೂ ಎಲ್ಲರೂ ಹಂಗೆ ಇವಾಗ ಗೆಲ್ಲಲ್ಲ ಇವಾಗ ಗೆಲ್ತಾನೆ, ಈ ತರ ಎಲ್ಲ ಮಾಡ್ತೀವಿ. ಸೊ ನಾವು ಡೇ ಟು ಡೇ ಲೈಫ್ ದಾಗ ಎಲ್ಲ ವರ್ಡ್ ಯೂಸ್ ಮಾಡ್ತೀವಿ. ಪೊಲಿಟಿ ಅಂದ್ರೆ ಏನು, ಹೌದಾ, ಪೊಲಿಟಿಕ್ಸ್ ಇಷ್ಟೆಲ್ಲ ಮಾತಾಡ್ತೀವಿ, ಎಲ್ಲ ಮಾಡ್ತೀವಿ. ಸೊ ವಾಟ್ ಈಸ್ ಪಾಲಿಟಿ? ಸಿಂಪಲ್ ಇಂಗ್ಲಿಷ್ ಅಲ್ಲಿ ಡೆಫಿನೇಷನ್ ಹೇಳ್ಬೇಕಾದ್ರೆ ಏನ್ ಗೊತ್ತಾ, ಪಾಲಿಟಿ ಅಂದ್ರೆ ಇಸ್ ನಥಿಂಗ್ ಬಟ್ ಇಟ್ ಈಸ್ ಅನ್ ಆರ್ಗನೈಸೇಷನ್. ಇಟ್ ಈಸ್ ಅನ್ ಆರ್ಗನೈಸೇಷನ್ ಆರ್ ಸೊಸೈಟಿ, ಹೌದಾ, which is a group of people. It is a group of people. ಏನಿರುತ್ತೆ, they are ruled by a single political system. They are ruled by single political system. And the people will have common aspiration. People will have common aspiration. Yes or no? Common aspiration. For example, the people of India have common aspiration towards India. That is, we have a patriotism towards India. This is nothing but polity. ಹೌದಾ, this entire thing what we call it as polity. So now ಇದು polity ಆಯ್ತು. So can anybody tell in the comment box what is the political system of India? ಹೌದಾ, ಹೇಳ್ಬೋದಾ ಯಾರಾದ್ರೂ ಪೊಲಿಟಿಕಲ್ ಸಿಸ್ಟಮ್ ಇಂಡಿಯಾದಲ್ಲಿ ಯಾವ ತರ ಇದೆ ಅಂತ? See, when we analyze again, when we come back to the political systems, what are the different types of political system? Political system ಅಂದ್ರೆ first and foremost thing, political system ಅಂದ್ರೆ ಒಂದು ಕಂಟ್ರಿ ಯಾವ ತರ ಪೊಲಿಟಿಕ್ಸ್ ರನ್ ಆಗ್ತಿದೆ, ಯಾವ ತರ ಗವರ್ಮೆಂಟ್ ನಡೀತಾ ಇದೆ, ಎಲೆಕ್ಷನ್ ಆಗ್ತಿದ್ಯಾ, ಯಾವ ತರ ಎಲೆಕ್ಷನ್ ಆಗ್ತಿದೆ, ಪೀಪಲ್ಸ್ ಪಾರ್ಟಿಸಿಪೇಷನ್ ಇದೆಯಾ ಇಲ್ವಾ, ಇದಕ್ಕೆಲ್ಲ ಏನಂತೀವಿ ನಾವು ಪೊಲಿಟಿಕಲ್ ಸಿಸ್ಟಮ್ ಅಂತೀವಿ. ಬ್ರಾಡ್ಲಿ ಕ್ಲಾಸಿಫೈ ಮಾಡ್ಬೇಕಾದ್ರೆ we have two types of political system. One is democracy. ಎಲ್ಲರೂ ಕೇಳಿರ್ಬೋದು, ಎವ್ರಿ ಡೇ ನ್ಯೂಸ್ ಪೇಪರ್ ಅಲ್ಲಿ ಬರುತ್ತೆ, ಎಲ್ಲಾ ಕಡೆ ಬರುತ್ತೆ ಡೆಮೋಕ್ರಸಿ ಅಂತ. ನೆಕ್ಸ್ಟ್ ಒನ್ ಇಸ್ ಮೊನಾರ್ಕಿ. ಮೊನಾರ್ಕಿ ಅಂದ್ರೆ ಎಲ್ಲರಿಗೂ ಗೊತ್ತಿರ್ಬೋದು, ಇಟ್ ಈಸ್ ರೂಲ್ಡ್ ಬೈ ಕಿಂಗ್. ಇಲ್ಲಿ ಏನಾಗುತ್ತೆ, ಕಿಂಗ್ ಇಸ್ ರೂಲ್ಡ್, ಬಟ್ ದಿಸ್ ಕಿಂಗ್ ಇಸ್ ನಾಟ್ ಎಲೆಕ್ಟೆಡ್ ಬೈ ದ ಪೀಪಲ್. ದಟ್ ಈಸ್ ವಾಟ್ ವಿ ಕಾಲ್ ಇಟ್ ಆಸ್ ಮೊನಾರ್ಕಿ. ಎಕ್ಸಾಂಪಲ್ ಯಾವ್ದಪ್ಪ? ಎಕ್ಸಾಂಪಲ್ ಅಂದ್ರೆ ಸೌದಿ ಅರೇಬಿಯಾ ಇರ್ಬೋದು, ಹೌದಾ, UAE ಇರ್ಬೋದು, ಕತಾರ್ ಇರ್ಬೋದು. ದೇ ಆರ್ ಆಲ್ ಟುಗೆದರ್ ಕಾಲ್ಡ್ ಆಸ್ ಮಿಡಲ್ ಈಸ್ಟರ್ನ್ ಕಂಟ್ರೀಸ್. ಏನಂತೀವಿ? ಮಿಡಲ್ ಈಸ್ಟ್ ಕಂಟ್ರೀಸ್ ಅಂತೀವಿ. ದೇ ಆರ್ ಆಲ್ ಮೊನಾರ್ಕೀಸ್. ಡೆಮೋಕ್ರಸಿ ಫಾರ್ ಎಕ್ಸಾಂಪಲ್, ಇವಾಗ ನೀವು ಯಾವ್ಯಾವ ಡೇ ಟು ಡೇ ಲೈಫ್ ಅಲ್ಲಿ ಕಂಟ್ರೀಸ್ ಕೇಳ್ತೀರಾ? ಇಂಡಿಯಾ, ಹೌದಾ, US, UK. They are all part of democracy. Now what is democracy? ಇಲ್ಲಿ ಏನಾಗುತ್ತಂದ್ರೆ head of the government, correct? Head of the government is chosen by the people. The main differentiator is the head of the people is chosen by the head of the government is chosen by the people. This is democracy. ಹೌದಾ? Now I will explain you different types of democratic systems. ಅರ್ಥ ಆಯ್ತಾ? ಇವಾಗ ಡೆಮೋಕ್ರಸಿ ಇದೆ. This is the democracy. There are again certain different types of democratic system. For example, India follows the system known as parliamentary form of democracy. ಹೌದಾ? ಪಾರ್ಲಿಮೆಂಟ್. US ಅಲ್ಲಿ ಯಾವ ತರ ಇದೆ? ಪ್ರೆಸಿಡೆನ್ಷಿಯಲ್ ಫಾರ್ಮ್ ಆಫ್ ಡೆಮೋಕ್ರಸಿ. ಯಾರಿದೆ? ಪ್ರೆಸಿಡೆನ್ಷಿಯಲ್ ಫಾರ್ಮ್ ಆಫ್ ಡೆಮೋಕ್ರಸಿ. There is one more thing which we call it as semi-presidential. ಏನಂತೀವಿ? Semi-presidential. It is called as semi-presidential. See, in the parliamentary form of system, generally the head of the government is always elected. Head of the state
may be elected or may not be elected. Yes or no, both are possible. But whereas when we come back to the presidential form of democracy, the head of the state is always the head of the government, which is always the president, and he is elected. Because when you are talking about democracy, it is always the participation of people, which is important. Now democracy detailed ಆಗಿ ಓದಬೇಕಾದ್ರೆ ಹೇಳ್ತೀನಿ what are the features of democracy ಎಲ್ಲ ಅರ್ಥ ಆಯ್ತಾ. So now who is the head of the government in India? It is the prime minister. Is prime minister elected? Yes. Who is the head of the state in India? It is the president. Is president elected? Yes. But the real power is with the prime minister. The real power ಯಾರ ಹತ್ರ ಇರುತ್ತೆ? It is with the prime minister. Here, since head of the state, head of the government is president, he has ample power. ಅಂದ್ರೆ ಇವ್ರ ಹತ್ರ ಜಾಸ್ತಿ ಪವರ್ಸ್ ಇರುತ್ತೆ. The next one is semi presidential. Semi presidential ಅಂದ್ರೆ ಏನು? ಇಲ್ಲಿ ಎರಡು ತರ. ಒಂದು head of the PM ಇರ್ತಾರೆ, president ಇರ್ತಾರೆ. But they have equal power. Equal ಅಂತಲ್ಲ, they have both PM as well as the president have some powers. When compared to parliamentary system. Parliamentary system ಅಲ್ಲಿ president do not have actually any powers. ಹೌದಾ? ಈ ತರ semi presidential there will be distribution of powers between prime minister as well as the president. This is about types of political systems. Next, you want the other one. We would have always learned about the constitution. ಹೌದಾ? ಎಲ್ಲೋ ಕೇಳಿರ್ಬೋದು ಕಾನ್ಸ್ಟಿಟ್ಯೂಷನ್ ಅಂತ, ಯಾರಾದ್ರೂ ಎಲ್ಲಿ ಕೇಳೇ ಇರ್ತೀರಾ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಅಲ್ಲಿ ಇಲ್ಲಿ ಅಂತ. ಸೊ ನಾವು ವಾಟ್ ಈಸ್ ಕಾನ್ಸ್ಟಿಟ್ಯೂಷನ್? ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಇದೆ, ಇಂಡಿಯಾದ ಸಂವಿಧಾನ ಇದೆ ಅಂತ ಕೇಳ್ತೀರಿ. ಸೊ ವಾಟ್ ಈಸ್ ಕಾನ್ಸ್ಟಿಟ್ಯೂಷನ್? ಕಾನ್ಸ್ಟಿಟ್ಯೂಷನ್ ಏನ್? ಇಟ್ ಈಸ್ ವೆರಿ ಈಸಿ. ಡೆಫಿನೇಷನ್ ಹೇಳ್ಬೇಕಂದ್ರೆ ಜಸ್ಟ್ ಟು ಅಂಡರ್ಸ್ಟ್ಯಾಂಡ್, ಇಟ್ ಈಸ್ ನಥಿಂಗ್ ಬಟ್ ಅ ರೂಲ್ ಬುಕ್. ಏನಿರುತ್ತೆ, ಒಂದು ಬುಕ್ ಇರುತ್ತೆ, ಅದರ ರೂಲ್ಸ್ ಬರ್ದಿರ್ತಾರೆ. ಈ ತರ ಒಂದು ಕಂಟ್ರಿ ನಡಿಬೇಕು ಅಂತ. ಆ ಕಂಟ್ರಿ ನಡಿಬೇಕು ಅಂದ್ರೆ ಇಟ್ ಶುಡ್ ಬಿ ಏನಿರುತ್ತೆ, ಇಟ್ ಈಸ್ ವೆರಿ ಸುಪ್ರೀಂ. ಅದ್ರ ಜೊತೆ ಈಸಿಲಿ ಆಟ ಆಡಕ್ಕಾಗಂಗಿಲ್ಲ, ಅಂದ್ರೆ ಇದು ತೆಗಿಯಕ್ಕಾಗಂಗಿಲ್ಲ, ಅದ್ರಲ್ಲಿ ಏನಿದೆ ಚೇಂಜ್ ಮಾಡಕ್ಕಾಗಂಗಿಲ್ಲ. ದಟ್ ಈಸ್ ವಾಟ್ ಕಾನ್ಸ್ಟಿಟ್ಯೂಷನ್. ಇಟ್ ಈಸ್ ಅ ರೂಲ್ ಬುಕ್ ವಿಚ್ ಇಸ್ ಸುಪ್ರೀಂ. ಕರೆಕ್ಟ್ ಆಯ್ತು, ಇವಾಗ ನಮ್ಗೆ ಅರ್ಥ ಆಯ್ತು ಕಾನ್ಸ್ಟಿಟ್ಯೂಷನ್ ಅಂದ್ರೆ ಏನು. ಸಿಂಪಲ್, ಇಟ್ ಇಸ್ ಅ ರೂಲ್ ಬುಕ್ ಇರುತ್ತೆ. ಬಟ್ ಕಾನ್ಸ್ಟಿಟ್ಯೂಷನ್ ಯಾಕೆ ಬೇಕು ನಮ್ಗೆ? ವೈ ಎನಿ ಕಂಟ್ರಿ ನೀಡ್ಸ್ ಅ ಕಾನ್ಸ್ಟಿಟ್ಯೂಷನ್? Especially for India, country like India, which is democratic country and with a lot of diversity. ಅದಕ್ಕೆ ಏನಂತೀವಿ ನಾವು? That's why India is called as unity in diversity. ಹೌದಾ? Unity in diversity. See, in such condition there are different types of people ಇರ್ತಾರೆ, different ಬೇರೆ ಮಾತಾಡ್ತಿರ್ತಾರೆ, ಬೇರೆ ಅವರು ಡ್ರೆಸ್ಸಿಂಗ್ ಸೆನ್ಸ್ ಬೇರೆ ಇರುತ್ತೆ, ಊಟ ಬೇರೆ. ಈ ತರ ಇದ್ದಾಗ ಇಟ್ ಈಸ್ ಅಬ್ಸಲ್ಯೂಟ್ಲಿ ನೆಸೆಸರಿ ದಟ್ ವಿ ಹ್ಯಾವ್ ಅ ಕಾಮನ್ ಲಾ ಫಾರ್ ಆಲ್. ಏನಿರಬೇಕು? ಒಂದು ಕಾಮನ್ ಲಾ ಇರಬೇಕು ಅಂಡ್ ವಿಚ್ ಶುಡ್ ನಾಟ್ ಬಿ ಈಸಿಲಿ ಚೇಂಜಬಲ್. ಈಸಿಲಿ ಚೇಂಜ್ ಮಾಡದೆ ತರ ಇರಬೇಕು. ಈಸಿಲಿ ಕೆನಾಟ್ ಬಿ ಈಸಿಲಿ changeable. That is what we call as constitution. That is why it is very important for country to have a constitution. ಇವಾಗ ನೋಡಿ, ಇಂಡಿಯಾದಲ್ಲಿ ಪಾರ್ಲಿಮೆಂಟರಿ ಸಿಸ್ಟಮ್ ಇದೆ ಅಂತ ನಮ್ಗೆ ಹೆಂಗ್ ಗೊತ್ತಾಗುತ್ತೆ? ಬಿಕಾಸ್ ಇಟ್ ಈಸ್ ಮೆನ್ಷನ್ಡ್ ಇನ್ ದ ಕಾನ್ಸ್ಟಿಟ್ಯೂಷನ್. ದೀಸ್ ಆರ್ ಸರ್ಟನ್ ಥಿಂಗ್ಸ್ ಹೌ ದ ಕಂಟ್ರಿ ಶುಡ್ ಬಿ ರನ್. ಲೈಕ್ ಫಾರ್ ಎಕ್ಸಾಂಪಲ್, ಪ್ರೆಸಿಡೆಂಟ್ ಎಲೆಕ್ಷನ್ ಯಾವ ತರ ಆಗಬೇಕು, MLA ಎಲೆಕ್ಷನ್ ಯಾವ ತರ ಆಗಬೇಕು, ಲೋಕಸಭಾ ಎಲೆಕ್ಷನ್ ಯಾವ ತರ ಆಗಬೇಕು, ಲೋಕಲ್ ಸೆಲ್ಫ್ ಗವರ್ಮೆಂಟ್ ಲೈಕ್ ಫಾರ್ ಎಕ್ಸಾಂಪಲ್ ಪಂಚಾಯತ್, ಯಾರ ಪಂಚಾಯತ್ ಎಲೆಕ್ಷನ್ ಇರ್ಬೋದು, ಇದೆಲ್ಲ ಎಲ್ಲಿ ಮೆನ್ಷನ್ ಇರುತ್ತೆ? ದೀಸ್ ಆರ್ ಆಲ್ ಮೆನ್ಷನ್ಡ್ ಇನ್ ದಿ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ. ದಟ್ಸ್ ವೈ ಕಾನ್ಸ್ಟಿಟ್ಯೂಷನ್ ಬಿಕಮ್ಸ್ ವೆರಿ ಇಂಪಾರ್ಟೆಂಟ್ ಪಾರ್ಟ್ ಆಫ್ ಅವರ್ ಪೊಲಿಟಿಕಲ್ ಸಿಸ್ಟಮ್. Now we will see what are some of the features of constitution. Just I will give the heading, but the details alla now further classes will discuss more. For example, Indian constitution is the written constitution. You know, written. ಇವಾಗ ಕೇಳಬಹುದು, ಸರ್ ರಿಟರ್ನ್ ಇದೆ ಅಂದ್ರೆ ಅನ್ರಿಟನ್ ಕಾನ್ಸ್ಟಿಟ್ಯೂಷನ್ ಯಾವ ತರ ಇರುತ್ತೆ ಅಂತ. ರಿಟರ್ನ್ ಕಾನ್ಸ್ಟಿಟ್ಯೂಷನ್ ಅಂದ್ರೆ ಏನು? ಲಾಸ್ ಇರುತ್ತೆ, ಅವನ್ನ ಲಾಜಿಕಲಿ ಅರೇಂಜ್ ಮಾಡಿರ್ತಾರೆ. Logically, they are arranged in a book. That is called as written constitution. Unwritten ಅಂದ್ರೆ ಏನು ಗೊತ್ತಾ? ಒಂದು ಪೇಪರ್ ಅಲ್ಲೊಂದು ಬರ್ತಿರ್ಬೋದು, ಇಲ್ಲೊಂದು ಬರ್ತಿರ್ಬೋದು, which is easily changeable. That is called unwritten constitution. And second point is Indian constitution is the lengthiest constitution. When the constitution was made, Indian constitution was made, we had 395 articles, 8 schedules,
I'll come back to what is schedules. 22 parts. ಇಷ್ಟಿತ್ತು ನಮ್ಮ ಕಾನ್ಸ್ಟಿಟ್ಯೂಷನ್. ಇವಾಗ ನಿಮ್ಗೆ ಅರ್ಥ ಆಗಲ್ಲ 395 ಆರ್ಟಿಕಲ್ಸ್ ಏನ್ ದೊಡ್ಡದು ಸರ್ ಅಂತೀರಾ, ಬಟ್ ವೆನ್ ಯು ಕಂಪೇರ್ ಟು ದಿ ಕಾನ್ಸ್ಟಿಟ್ಯೂಷನ್ ಆಫ್ USA, ದೇ ಹ್ಯಾವ್ ಜಸ್ಟ್ 6 ಆರ್ಟಿಕಲ್ಸ್. ಎಷ್ಟಿದೆ? 6 ಆರ್ಟಿಕಲ್ಸ್ ಇದೆ. ಇಂಡಿಯಾದಲ್ಲಿ ಎಷ್ಟಿದೆ? 395 ಆರ್ಟಿಕಲ್ಸ್ ಇದೆ. ದಿಸ್ ಇಸ್ ದಿ ಅನದರ್ ಫೀಚರ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಹೌದಾ? ಮತ್ತೇನಿರ್ಬೋದು? ಇಟ್ ಈಸ್ ಫ್ಲೆಕ್ಸಿಬಲ್ ಅಂಡ್ ರಿಜಿಡ್. ಇಟ್ ಈಸ್ ಫ್ಲೆಕ್ಸಿಬಲ್ ಅಂಡ್ ರಿಜಿಡ್. ಜಸ್ಟ್ ಸಿಂಪಲ್ ವರ್ಡ್ಸ್ ಇದೆ. ಫ್ಲೆಕ್ಸಿಬಲ್ ಅಂದ್ರೆ ಏನು? ಇವಾಗ ನೋಡಿ, ರಬ್ಬರ್ ತಗೊಂತೀರಾ, ಇಟ್ ಇಸ್ ಫ್ಲೆಕ್ಸಿಬಲ್ ಅಂತ ಹೇಳ್ತೀರಾ. ಫ್ಲೆಕ್ಸಿಬಲ್ ಅಂದ್ರೆ ಈಸಿಲಿ ಚೇಂಜಬಲ್ ಆರ್ ಈಸಿಲಿ ಮೋಲ್ಡೇಬಲ್. ನಾನು ಹೇಳಿದೆ ಕಾನ್ಸ್ಟಿಟ್ಯೂಷನ್, ನಮ್ ಕಾನ್ಸ್ಟಿಟ್ಯೂಷನ್ 2 ತರ ಪಾರ್ಟ್ ಇದೆ. ಒಂದು ಈಸಿಲಿ ಚೇಂಜ್ ಮಾಡಬಹುದು, ಅದಕ್ಕೆ ಏನಂತೀವಿ ನಾವು, ದಟ್ಸ್ ವೈ ಇಟ್ ಇಸ್ ಅ ಫ್ಲೆಕ್ಸಿಬಲ್ ಕಾನ್ಸ್ಟಿಟ್ಯೂಷನ್. ಇನ್ನೊಂದು ಪಾರ್ಟ್ಸ್ ಇರುತ್ತೆ, ಸರ್ಟನ್ ಪಾರ್ಟ್ಸ್ ಆಫ್ ದೇರ್ ಇನ್ ದ ಕಾನ್ಸ್ಟಿಟ್ಯೂಷನ್ ವಿಚ್ ಆರ್ ನಾಟ್ ಈಸಿಲಿ ಚೇಂಜಬಲ್ ಬೈ ದ law makers. That is called, that's why India is a mix of both flexible as well as rigid constitution. ಹೌದಾ? ಇವಾಗ ನೋಡಿ, whenever there is a chance of upgradation or evolution, ಕರೆಕ್ಟಾ? ಇವಾಗ ಲಿವಿಂಗ್ ಬೀಂಗ್ಸ್ ಇವಾಲ್ವ್ ಆಗ್ತಾವ, ನಾನ್ ಲಿವಿಂಗ್ ಬೀಂಗ್ಸ್ ಯಾವತ್ತಾದ್ರೂ ಇವಾಲ್ವ್ ಆಗ್ತಾವ? ಆಗಲ್ಲ. ಇವಾಗ ಮತ್ತೆ ಏನು? ಒಂದು ಗ್ರೋತ್ ಆಗೋದು, ಒಂದು ಡೆವಲಪ್ಮೆಂಟ್ ಆಗೋದು. ಸೊ ಇವಾಗ ನಾವು ಯಾವಾಗ ಚಾನ್ಸ್ ಚೇಂಜ್ ಮಾಡೋ ಅಪರ್ಚುನಿಟಿ ಕೊಡ್ತೀವಿ ನಮ್ಮ ಕಾನ್ಸ್ಟಿಟ್ಯೂಷನ್, ಇಟ್ ಆಲ್ವೇಸ್ evolves. That why it is also called as Indian constitution, also called as living document. It keeps on evolving day by day whenever there is amendment to the constitution. This is in short about Indian constitution. Now generally when the constitution was made, it was divided into 4 parts. Divided into 4 parts andre enu? That is, first thing is preamble, parts, schedules and articles anti. I'll explain very simple ide. I'll explain one by one. ಇವಾಗ ಯಾವುದೇ ಒಂದು ಬುಕ್ ತಗೊಳ್ಳಿ ನೀವು, ದಿಸ್ ಇಸ್ NCERT book. ಹೌದಾ? NCERT ಬುಕ್ ಇದೆ. ಯಾವುದೋ ಒಂದು ಬುಕ್ ಓಪನ್ ಮಾಡಿದಾಗ ಫಸ್ಟ್ ಪೇಜ್ ಒಂದು ಪ್ರಿಫೇಸ್ ಅಂತ ಇರುತ್ತೆ, ಎಲ್ಲರೂ ನೋಟಿಸ್ ಮಾಡಿರ್ತೀವಿ. ಏನ್ ಬರ್ತಿರಪ್ಪ ಅಂತ ನಾವು ಓದ್ತೀವಿ, ಅದ್ರ ಅರ್ಥಕ್ಕೆ ಬಿಟ್ಬಿಡ್ತೀವಿ. ಹೌದಾ? ಇದ್ರಲ್ಲಿ ಏನ್ ಕೊಟ್ಟಿರ್ತಾರೆ, ಏನ್ ಮೆನ್ಷನ್ ಮಾಡಿರ್ತಾರೆ ಅಂದ್ರೆ, ಈ ಬುಕ್ ಅಲ್ಲಿ ಏನಿದೆ, ವಾಟ್ ದಿಸ್ ಬುಕ್ ಟಾಕ್ಸ್ ಅಬೌಟ್, ದಿಸ್ ಇಸ್ ಸಮರಿ ಆಫ್ ದ ಬುಕ್. ಕರೆಕ್ಟ್? ದಿಸ್ ಇಸ್ ದಿ ಸಮರಿ ಆಫ್ ದ ಬುಕ್. ಸಿಮಿಲರ್ಲಿ ವಿ ಹ್ಯಾವ್ ಪ್ರಿಯಾಂಬಲ್. ಇದೇನಿದು? ದಿಸ್ ಇಸ್ ಪ್ರಿಯಾಂಬಲ್ ಟು ದಿ ಇಂಡಿಯಾ. This is preamble of India. ಅದೇನ್ ಮಾಡುತ್ತೆ? It gives the summary of the constitution of India. Just ನಾವು ಬರೀ ನಾವು ಅದ್ರ ಸಮ್ಮರಿ ನೋಡಿ ಹೇಳ್ಬೋದಾ ಈ ಚಾಪ್ಟರ್ ಅಲ್ಲಿ ಏನಿರುತ್ತೆ ಅಂತ? ಅದೇ ತರ ಬರೀ ಪ್ರಿಯಾಂಬಲ್ ಓದ್ಬಿಟ್ಟು ನಾವು ಒಂದು ಕಂಟ್ರಿ ಯಾವ ತರ ಇದೆ ಅಂತ ಹೇಳ್ಬೋದು. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಸುಮ್ಮನೆ ಕಾಣಿಸ್ತಾ ಇಲ್ಲ, ಬಟ್ ಸ್ಟಿಲ್ ಯು ಕ್ಯಾನ್ ಮೇಕ್ ಔಟ್. ಸೋವರಿನ್, ಸೋಷಿಯಲಿಸ್ಟಿಕ್, ಸೆಕ್ಯುಲರ್, ಡೆಮೋಕ್ರೆಟಿಕ್, ರಿಪಬ್ಲಿಕ್ ಅಂತ ಮೆನ್ಷನ್ ಮಾಡಿದ್ರು. ಇಟ್ ಮೀನ್ಸ್ ದಟ್ ವಿ ಆರ್ ಅ ಡೆಮೋಕ್ರೆಟಿಕ್ ರಿಪಬ್ಲಿಕ್ ಕಂಟ್ರಿ. ಹೌದಾ? It is directly mentioned in the preamble. Just by, and we have ideals like justice, liberty, equality, fraternity, ಇವೆಲ್ಲ ಕಂಟ್ರಿ ಇದೆ ಅಂತ ಅರ್ಥ. So this means by just reading the preamble of the constitution, we can guess the, or we can make sure that make an informed guess that what the political system of that country be like. ಹೌದಾ? This is about preamble. Preamble ಏನಾಗುತ್ತೆ? In short, what is preamble? It is the summary of Constitution of India. Correct? Next, parts. ಇವಾಗ ಇದು ಬುಕ್, ಈ ಬುಕ್ ಅಲ್ಲಿ ಏನಿದೆ ಅಂತ ಕೊಟ್ಟಿರ್ತಾರೆ. ನೆಕ್ಸ್ಟ್ ಇವಾಗ ನೋಡಿ, ಇಂಡೆಕ್ಸ್ ಪೇಜ್ ಹೋದಾಗ ಏನಿರುತ್ತೆ ನಿಮ್ಗೆ? ಚಾಪ್ಟರ್ 1, ಚಾಪ್ಟರ್ 2, ಚಾಪ್ಟರ್ 3. ಈ ಚಾಪ್ಟರ್ ಅಲ್ಲಿ ಇದೆ ಚಾಪ್ಟರ್ ಸೀರಿಯಲ್ ನಂಬರ್ ವೈಸ್ ಕೊಟ್ಟಿರ್ತಾರೆ. ತುಂಬಾ ಚಾಪ್ಟರ್ಸ್ ಇರ್ತಾವ ಒಂದು ಬುಕ್ಸ್ ಅಲ್ಲಿ. ಅದೇ ತರ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಲ್ಲೂ ದೇರ್ ಆರ್ ಲಾಟ್ಸ್ ಆಫ್ ಪಾರ್ಟ್ಸ್. ಫಾರ್ ಎಕ್ಸಾಂಪಲ್, ದೇರ್ ಇಸ್ ಒನ್ ಪಾರ್ಟ್ ಡೆಡಿಕೇಟೆಡ್ ಟು ಸಿಟಿಜನ್ಶಿಪ್ ಇನ್ ದ ಇಂಡಿಯಾ. ಅಂದ್ರೆ ಇಂಡಿಯಾದಲ್ಲಿ ಯಾವ ತರ ಸಿಟಿಜನ್ಶಿಪ್ ಆಗಬಹುದು, ಯಾರ್ ಸಿಟಿಜನ್ಶಿಪ್ ತಗೋಬಹುದು, ಯಾರ್ ಸಿಟಿಜನ್ಶಿಪ್ ನ ಕಳ್ಕೊತಾರೆ. ದಿಸ್ ಇಸ್ ಪಾರ್ಟ್ 2 ಅಲ್ಲಿ ಮೆನ್ಷನ್ ಇದೆ. ಪಾರ್ಟ್ 1 ಇಸ್ ಅಬೌಟ್ ಇಂಡಿಯಾ ಅಂಡ್ ಇಟ್ಸ್ ಟೆರಿಟರಿ, ಅಂದ್ರೆ ಯೂನಿಯನ್ ಅಂಡ್ ಟೆರಿಟರಿ. ಇಂಡಿಯಾದಲ್ಲಿ ಯಾವ್ಯಾವ ಸ್ಟೇಟ್ಸ್ ಇದಾವೆ, ಯಾವ್ಯಾವ ಯೂನಿಯನ್ ಟೆರಿಟರಿ ಇದೆ, ಅವೆಲ್ಲ ಮೆನ್ಷನ್ ಮಾಡಿದ್ದಾರೆ ಪಾರ್ಟ್ 1 ಅಲ್ಲಿ. ಸಿಮಿಲರ್ಲಿ ವಿ ಹ್ಯಾವ್ ಫಂಡಮೆಂಟಲ್ ಡ್ಯೂಟೀಸ್, ವಿ ಹ್ಯಾವ್ ರೈಟ್ಸ್, ವಿ ಹ್ಯಾವ್ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್. ಈ ತರ ಎವ್ರಿ ಪಾರ್ಟ್ ಹ್ಯಾಸ್ ಡಿಫರೆಂಟ್ ಥಿಂಗ್. ಫಾರ್ ಎಕ್ಸಾಂಪಲ್ ಇವಾಗ ನಾವು ಓದಿದ್ವಿ ಸಿಲೆಬಸ್ ಓದ್ಬೇಕಾದ್ರೆ ಪವರ್ಸ್ ಆಫ್ ಯೂನಿಯನ್ ಅಂಡ್ ಸ್ಟೇಟ್ ಅಂತ ಅದೇ ಡಿವೈಡ್ ಮಾಡಿದ್ದಾರೆ. ಇಲ್ಲಿ ಕೊಟ್ಟಿರ್ತಾರೆ ಯೂನಿಯನ್, ಇದರಲ್ಲಿ ಯೂನಿಯನ್ ಪವರ್ಸ್ ಕೊಟ್ಟಿರ್ತಾರೆ, ಸ್ಟೇಟ್ ಇದರಲ್ಲಿ ಸ್ಟೇಟ್ ಪವರ್ಸ್ ಕೊಟ್ಟಿರ್ತಾರೆ. ಸೊ ದಟ್ ದೇರ್ ಇಸ್ ನೋ ಕ್ಲಾಶ್ ಆಫ್ ಪವರ್ಸ್ ಬಿಟ್ವೀನ್ ಸೆಂಟರ್ ಅಂಡ್ ದಿ ಸ್ಟೇಟ್. ಈ ತರ ಡಿವೈಡ್ ಮಾಡಿ, ಇದಕ್ಕೆ ಏನಂತೀವಿ ನಾವು? ವಿ ಹ್ಯಾವ್ ಡಿವೈಡೆಡ್ ದ ಕಾನ್ಸ್ಟಿಟ್ಯೂಷನ್ ಇಂಟು ಪಾರ್ಟ್ಸ್. When the constitution was originally made, it was divided into 22 parts. 22 parts. Can anybody comment in the comment box? There are how many parts are there today? Today there are 25 parts. ಇವಾಗ ಕೇಳಬಹುದು, ಸರ್ 22 ಇತ್ತು 25 ಯಾಕಾಯ್ತು ಅಂತ? ಬಿಕಾಸ್ ಅಂಡರ್ಸ್ಟ್ಯಾಂಡ್, ಕಾನ್ಸ್ಟಿಟ್ಯೂಷನ್ ಇಸ್ ಅ
living document. It can change, it can evolve. With that, we have added 3 parts to the further added 3 parts to the constitution. Howda? That's why today we have 25 parts. Next, when we come back to the again, this is about parts. Next, we will study about articles. ಇವಾಗ ನೋಡಿ ಆರ್ಟಿಕಲ್ಸ್ ಅಂದ್ರೆ ಏನು ಇಲ್ಲಿ ಬರ್ದಿರ್ತೀರ. ದಿಸ್ ಇಸ್ ದಿ ಹೆಡಿಂಗ್ ಆಫ್ ದ ಚಾಪ್ಟರ್. ಹೌದಾ? ಈ ಹೆಡ್ಡಿಂಗ್ ಆದ್ಮೇಲೆ ನೀವು ಈ ಚಾಪ್ಟರ್ ಓಪನ್ ಮಾಡಿದ ತಕ್ಷಣ ಸಬ್ ಹೆಡಿಂಗ್ಸ್ ಇರುತ್ತಾ? ಎಸ್ ಆರ್ ನೋ? ಟೆಲ್ ಮಿ ಸಬ್ ಹೆಡಿಂಗ್ಸ್. ದಟ್ ಸಬ್ ಹೆಡಿಂಗ್ಸ್ ಆರ್ ನಥಿಂಗ್ ಬಟ್ ದಿ ಆರ್ಟಿಕಲ್ಸ್. There are different articles. When the original constitution was formed, there were 395 articles. ಎಷ್ಟಿತ್ತು? 395 ಇತ್ತು. ಚೇಂಜ್ ಆಗ್ತಾ ಆಗ್ತಾ the number keeps in this, which is not more than 450 ಇದೆ. More than 450 ಇದೆ, which is not necessary for any of your exams. ಯಾರು ಕೇಳಲ್ಲ ಯಾವ ಎಕ್ಸಾಮ್ ಅಲ್ಲಿ ಎಷ್ಟು ಆರ್ಟಿಕಲ್ ಇದೆ at present ಅಂತ, because it keeps on changing. ಹೌದಾ? Through amendments. This is about the articles. Articles ಅಂದ್ರೆ ಒಂದು ಡೀಟೇಲ್ ಎಕ್ಸ್ಪ್ಲನೇಷನ್ ಇರುತ್ತೆ. ಫಾರ್ ಎಕ್ಸಾಂಪಲ್, ಪ್ರೆಸಿಡೆಂಟ್ ಇದ್ದಾರೆ. ವಾಟ್ ವುಡ್ ಬಿ ದ ಎಲೆಕ್ಷನ್ ಆಫ್ ಪ್ರೆಸಿಡೆಂಟ್? ಯಾವ ತರ ಪ್ರೆಸಿಡೆಂಟ್ ಎಲೆಕ್ಷನ್ ಆಗಬೇಕು? ಸೊ ಒಂದು ಆರ್ಟಿಕಲ್ ಅಲ್ಲಿ ಮೆನ್ಷನ್ ಮಾಡಿರ್ತಾರೆ ಎಲೆಕ್ಷನ್ ಆಫ್ ಪ್ರೆಸಿಡೆಂಟ್. ಫಾರ್ ಎಕ್ಸಾಂಪಲ್, ಆರ್ಟಿಕಲ್ 54 ಟಾಕ್ಸ್ ಅಬೌಟ್ ಎಲೆಕ್ಷನ್ ಆಫ್ ದಿ ಪ್ರೊಸೀಜರ್ ಆಫ್ ಎಲೆಕ್ಷನ್ ಆಫ್ ಪ್ರೆಸಿಡೆಂಟ್. ಆ ತರ ಎಲ್ಲ ಆರ್ಟಿಕಲ್ ಅಲ್ಲಿ ಬೇರೆ ಬೇರೆ ಡಿಸ್ಕ್ರಿಪ್ಷನ್ ಇರುತ್ತೆ. ಆಯ್ತು, ಇದೆಲ್ಲ ಆಯ್ತು. ದ ಲಾಸ್ಟ್ ಥಿಂಗ್ ರಿಮೈನಿಂಗ್ ಇಸ್ ಶೆಡ್ಯೂಲ್ಸ್. ಶೆಡ್ಯೂಲ್ಸ್ ಅಂದ್ರೆ ಇವಾಗ ನೋಡಿ, ಆರ್ಟಿಕಲ್ 1 ಸಿಂಪಲ್ ಆಗಿ ಹೇಳ್ತೀನಿ. ಆರ್ಟಿಕಲ್ 1 ಅಲ್ಲಿ ಏನ್ ಮೆನ್ಷನ್ ಮಾಡಿದ್ದಾರೆ ಅಂದ್ರೆ, ಇಂಡಿಯಾ ಇಸ್ ಅ ಯೂನಿಯನ್ ಆಫ್ ಸ್ಟೇಟ್ಸ್. ಯೂನಿಯನ್ ಆಫ್ ಸ್ಟೇಟ್ಸ್. ಸೊ ಇವಾಗ ನಮ್ಗೆ ಗೊತ್ತಿಲ್ಲ ಯಾವ್ದಾವ್ದು ಸ್ಟೇಟ್ಸ್ ಯೂನಿಯನ್ ಆಫ್ ಸ್ಟೇಟ್ಸ್ ಅಂದ್ರೆ, ವೆದರ್ ಉತ್ತರ ಪ್ರದೇಶ ಇದೆಯಾ, ಅದರಲ್ಲಿ ವೆಸ್ಟ್ ಬೆಂಗಾಲ್ ಇದೆಯಾ, ಅವ್ರು ನಾವು ಬಾಂಗ್ಲಾದೇಶ್ ಅನ್ಕೋಬಹುದಾ, ಈ ತರ ಡೌಟ್ಸ್ ಇರುತ್ತೆ. ಅದಕ್ಕೋಸ್ಕರ ಇಲ್ಲೇ ಇದೇ ಆರ್ಟಿಕಲ್ ಅಲ್ಲಿ ನಾವೆಲ್ಲ ಬರೆಯಕ್ಕಾಗಲ್ಲ. ಇದೆಯಲ್ಲ ಇಷ್ಟೊಂದು ಸ್ಟೇಟ್ಸ್ ಇರುತ್ತೆ, 29 ಇವಾಗ 28 ಸ್ಟೇಟ್ಸ್ ಇದೆ, 8 ಯೂನಿಯನ್ ಟೆರಿಟರೀಸ್ ಇದೆ. ಎಲ್ಲ ಇಲ್ಲಿ ಬರೆಯಕ್ ಹೋದ್ರೆ ಇನ್ನೂ ಜಾಸ್ತಿ ದೊಡ್ಡದಾಗ್ತಿತ್ತು ಕಾನ್ಸ್ಟಿಟ್ಯೂಷನ್. ಅದಕ್ಕೋಸ್ಕರ ಏನ್ ಮಾಡಿದ್ರು, ಇದ್ರಲ್ಲಿ ಏನ್ ಮೆನ್ಷನ್ ಮಾಡಿದ್ರು ಗೊತ್ತಾ, ಇದನ್ನ ರೀಡೈರೆಕ್ಟ್ ಮಾಡಿದ್ರು. ಇವಾಗ ನೋಡಿ ಕಾಲ್ ಫಾರ್ವರ್ಡ್ ಏನ್ ಮಾಡ್ತಾರಲ್ಲ, ಆ ತರ ಈ ಆರ್ಟಿಕಲ್ 1 ಇಂದ ರೀಡೈರೆಕ್ಟ್ ಮಾಡಿ ಏನ್ ಮಾಡಿದ್ರು, ಶೆಡ್ಯೂಲ್ಸ್ ಹೋದ್ರು. ಇವ್ರೇನ್ ಹೇಳಿದ್ರು, ಆರ್ಟಿಕಲ್ 1 ಅಲ್ಲಿ ನಿಮ್ಗೆ ಸ್ಟೇಟ್ಸ್ ಬೇಕಾ, ಸ್ಟೇಟ್ಸ್ ಬೇಕಿದ್ರೆ ಶೆಡ್ಯೂಲ್ 1 ಅಲ್ಲಿ ಹೋಗಿ ನೋಡಿ, ಅಲ್ಲಿ ನಾವು ಬರ್ದಿದ್ದೀವಿ ಶೆಡ್ಯೂಲ್ ಯಾವ್ಯಾವ ಸ್ಟೇಟ್ ಪಾರ್ಟ್ಸ್ ಆಫ್ ಇಂಡಿಯಾ ಇದೆ ಅಂತ. ಅರ್ಥ ಆಗ್ತಿದ್ಯಾ? ದಿಸ್ ಇಸ್ ನಥಿಂಗ್ ಬಟ್ ಅ ಶೆಡ್ಯೂಲ್ಸ್. ಸೊ ಸಿಮಿಲರ್ಲಿ ವಿ ಆಲ್ ನೋ ದಟ್ ರಾಜ್ಯಸಭಾ ಇಸ್ ಕೌನ್ಸಿಲ್ ಆಫ್ ಸ್ಟೇಟ್ಸ್ ಅಂತ. ಅಂದ್ರೆ ಎಲ್ಲ ಸ್ಟೇಟ್ಸ್ ರೆಪ್ರೆಸೆಂಟೇಟಿವ್ ಇರ್ತಾರೆ ಇಲ್ಲಿ ರಾಜ್ಯಸಭಾದಲ್ಲಿ. ಸೊ ಯಾವ ಸ್ಟೇಟ್ ಇಂದ ಎಷ್ಟು ಜನ ಬರ್ಬೇಕು ಇದೆಲ್ಲಿ ಕೊಟ್ಟಿರ್ತಾರೆ. ಸಿ ಅಗೇನ್ ಇದನ್ನ ರೀಡೈರೆಕ್ಟ್ ಮಾಡಿದ್ರೆ ಎಲ್ಲಿ, ಶೆಡ್ಯೂಲ್ 4ಗೆ. ನಾವು ಶೆಡ್ಯೂಲ್ 4 ಹೋದ್ಮೇಲೆ ಗೊತ್ತಾಗ್ಬೋದು ಕರ್ನಾಟಕದಿಂದ ಎಷ್ಟು ಜನ ರಾಜ್ಯಸಭಾ ಮೆಂಬರ್ಸ್ ಆಗ್ತಾರೆ, ಉತ್ತರ ಪ್ರದೇಶದಿಂದ ಎಷ್ಟು ಜನ ಆಗ್ತಾರೆ. ಈ ತರ ನಮ್ಗೆ ಡೈರೆಕ್ಟ್ ಮಾಡುತ್ತೆ. ಅದಕ್ಕೆ ಏನಂತೀವಿ ನಾವು, ದಟ್ ವಿ ಕಾಲ್ ಇಟ್ ಆಸ್ ಶೆಡ್ಯೂಲ್ಸ್. ಸೊ ಹೋಪ್ ಯು ಆಲ್ ಅಂಡರ್ಸ್ಟುಡ್ ಮೈ ಕ್ಲಾಸ್. ಸೊ ಇಲ್ಲಿವರೆಗೂ ಅರ್ಥ ಆಗಿದೆ ಅನ್ಕೊಂತೀನಿ. ಇಷ್ಟ ಆದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ. So we'll continue with the further topics in the next classes. Thank you.